Hello everyone, welcome to Sammargana class here. Let us see question number 31 of chapter Force and Law of Motion. Why do bicycles begin to slow down when we stop pedaling? ನೀವು ನೋಡ್ತೀರಿ ಸೈಕಲ್ ಪೆಡಲಿಂಗ್ ಮಾಡ್ತಾ ಇದ್ರೆ ಸ್ಲೀ ಅಂತ ಹೋಗ್ತಾ ಇರುತ್ತೆ. ಅದೇ ನೀವು ಪೆಡಲಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಬೈಸಿಕಲ್ ಸ್ಲೋ ಆಗ್ತಾ 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 ಹೋಗುತ್ತೆ. ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಿದ್ದಾರೆ. This is because the frictional force acting opposite to the direction of motion. See, ಇಲ್ಲಿ ಈ ಬೈಸಿಕಲ್ ಚಕ್ರ ಏನಿದೆ ಇದ್ರದ್ದು ಮತ್ತೆ ಅರ್ತ್ ಸರ್ಫೇಸ್ ನಡುವೆ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ವೇಸ್ ಇಟ್ ಈಸ್ ಅಪೋಸಿಂಗ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಏನಿದೆ ಆಲ್ವೇಸ್ ಅಪೋಸಿಂಗ್ ಫೋರ್ಸ್ ಅಂತ ಹೇಳ್ತೀವಿ, ಸರಿನಾ? ಅಂದ್ರೆ ನಾನ್ ಮುಂದೋಗ್ತೀನಂದ್ರೆ ಮುಂದೋಗೋದು ಬೇಡ ಅಂತ ಮುಂಚೆಗ್ತದೆ, ನಾನು ಹಿಂದೋಗ್ತೀನಂದ್ರೆ ಹಿಂದೋಗೋದು ಬೇಡ ಅಂತ ಮುಂಚೆಗ್ತದೆ, ಸರಿನಾ? ಫ್ರಿಕ್ಷನಲ್ ಫೋರ್ಸ್ ಯಾವಾಗ್ಲೂ ಅಪೋಸ್ ಮಾಡುತ್ತೆ. ನಾನ್ ಹೇಗ್ ಹೋಗ್ಬೇಕಂತ ಹೇಳ್ತೀನೋ ಅದಕ್ಕೆ ಅಪೋಸ್ ಮಾಡುತ್ತೆ. ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಆಲ್ವೇಸ್ ಅಪೋಸಿಂಗ್ ಫೋರ್ಸ್. ಸರಿ, ಈಗ ನಾನು ಪೆಡಲಿಂಗ್ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಸೈಕಲ್ದು ವೀಲ್ ಏನಾಗ್ತಾ ಇದೆ, ತಿರುಗ್ತಾ ಇತ್ತು. ಬಟ್ ಈ ವೀಲ್ ಏನಿದೆ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅರ್ತ್ ಸರ್ಫೇಸ್ ಏನ್ ಮಾಡ್ತಾ ಇದೆ, ಹೋಗ್ಬೇಡ ಅಂತ ಜಗ್ತಾ ಇದೆ. ನಾನು ಪೆಡಲಿಂಗ್ ಮಾಡುವಾಗ ಏನ್ ಮಾಡ್ತಾ ಇದೆ, ಅರ್ತ್ ಸರ್ಫೇಸ್ ಹೇಳ್ತಾ ಇದ್ರು ನಾನು ಪೆಡಲಿಂಗ್ ಮಾಡ್ತಾ ನಾನು ವೀಲ್ ಕಂಟಿನ್ಯೂ ಮೋಷನ್ ಅಲ್ಲಿ ಇರೋ ತರ, ರೋಲ್ ಆಗ್ತಾ ಇರೋ ತರ ನಾನು ನೋಡ್ಕೊಂಡಿದ್ದೆ. ಈಗ ಸುಸ್ತಾಯ್ತು, ನಾನು ಪೆಡಲಿಂಗ್ ಅನ್ನ ನಿಲ್ಸಿದೆ, ಸೈಕಲ್ ತುಳಿಯೋದನ್ನ ನಿಲ್ಸಿದೆ. ಏನಾಯ್ತು, ಅರ್ತ್ ಸರ್ಫೇಸ್ ಈಗ ಬಂದಿರೋ ದಾರಿಗೆ ಅಂತೂ ಹೋಗ್ಬೇಡ ರೋಲ್ ಆಗ್ಬೇಡ, ನಿಂತ್ಕೊ ಸ್ಟಾಪ್ ಆಗು ಅಂತ ಹೇಳ್ತಾ ಫ್ರಿಕ್ಷನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಏನ್ ಮಾಡ್ತು, ಸ್ಲೋ ಡೌನ್ ಮಾಡ್ತಾ ಒಂದ್ ಪಾಯಿಂಟ್ ಅಲ್ಲಿ ಸ್ಟಾಪ್ ಮಾಡ್ಬಿಡುತ್ತೆ. ಸೊ ದಿಸ್ ಈಸ್ ಬಿಕಾಸ್ ದ ಫ್ರಿಕ್ಷನಲ್ ಫೋರ್ಸಸ್ ಆಕ್ಟಿಂಗ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಈ ಡೈರೆಕ್ಷನ್ ಅಲ್ಲಿ ವೀಲ್ ತಿರುಗ್ತಾ ಇದೆ, ಫ್ರಿಕ್ಷನಲ್ ಫೋರ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರುತ್ತೆ. ಹಾಗಾಗಿ ಸ್ಲೋ ಡೌನ್ ಆಗಿದೆ. ಥ್ಯಾಂಕ್ ಯು.